ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸೋಮವಾರ, ನೆನ್ನೆ ಭಾನುವಾರ ಹೋಗಿರಲಿಲ್ಲ ಡ್ಯೂಟಿಗೆ, ಏನೋ ಸ್ವಲ್ಪ ಕೆಲಸ ಇತ್ತು ಅಂತ. ಸೊ ಇವತ್ತು ಸೋಮವಾರ 2 ಪಾಯಿಂಟ್ ಇತ್ತು ಗ್ಯಾಸು. ಸೊ ಗ್ಯಾಸ್ ಫಿಲ್ ಮಾಡಿಸ್ಕೊಂಡಿದ್ದೀನಿ. ಗ್ಯಾಸ್ ಫಿಲ್ ಮಾಡಿಸ್ಕೊಂಡು ವೇಟ್ ಮಾಡೋದು ಬೇಡ ಸುಮ್ಮನೆ ಅಂತ ಯಲಹಂಕ ಸೈಡ್ ಹೋಗ್ತಾಯಿದ್ದೀನಿ. ಅಟ್ಲೀಸ್ಟ್ ಡ್ಯೂಟಿನಾದರೂ ಬೀಳುತ್ತೆ ಯಲಹಂಕ ಸೈಡ್ಗೆ ಹೋದ್ರೆ ಅಂತ. ಇಲ್ಲಿ ನಮ್ಮ ಮನೆ ಹತ್ರ ವೇಟ್ ಮಾಡಬೇಕು ಡ್ಯೂಟಿಗೆ. ಸೊ ಹೋಗ್ತಾಯಿದ್ದೀನಿ ಇವಾಗ. ನೋಡೋಣ, ಇವತ್ತು ಜಾಸ್ತಿ ವೇಟ್ ಮಾಡೋದು ಬೇಡ, 1.5 ಕಿಲೋಮೀಟರ್ಸ್ ಆದರೂ ಪರವಾಗಿಲ್ಲ, ಡ್ಯೂಟಿ ಬರೋ ಕಡೆ ಹೋಗೋಣ, ನಿಂತ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನೋಡೋಣ ಎಷ್ಟಾಗುತ್ತೆ ಅರ್ನಿಂಗ್ಸು ಅಂತ. ಯಾವುದೇ ಇವತ್ತು ಬರೀ ಊಬರೇ ಅಂತಲ್ಲ, ಇವತ್ತು ಎಲ್ಲ ಆನಲ್ಲಿರುತ್ತೆ. ಯಾವುದ್ರಲ್ಲಿ ಡ್ಯೂಟಿ ಬೀಳ್ತಾ ಇರುತ್ತೆ ಅದ್ರಲ್ಲಿ ಎತ್ಕೊಂಡು ಹೋಗ್ತಾ ಇರ್ತೀನಿ ಅಷ್ಟೇ. ಸೊ ಆ ಥರ ಮಾಡ್ತೀನಿ ಇವತ್ತು. ಓಲಾ, ಊಬರು, ನಮ್ಮ ಯಾತ್ರಿ 3 ಆನಲ್ಲಿರುತ್ತೆ. ಯಾವುದ್ರ ಡ್ಯೂಟಿ ಬರುತ್ತೆ ಅದು ಪಿಕ್ ಮಾಡ್ಕೊಂಡು ಹೋಗ್ತಾ ಇರೋದು ಅಷ್ಟೇ. ಸೊ ಆ ಥರ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಇವತ್ತು. ನೋಡೋಣ ಇವತ್ತು ಈ ಥರ 3ರಲ್ಲೂ ಕಂಪ್ಯಾರಿಸನ್ ಇಲ್ದಂಗೆ ಹೊಡೆದ್ರೆ ಏನಾಗುತ್ತೆ ಅಂತ. ಸೊ ಯಾವುದ್ರಲ್ಲಿ ಚೆನ್ನಾಗಿ ಬರುತ್ತೆ ಡ್ಯೂಟೀಸು, ಯಾವುದ್ರಲ್ಲಿ ಅರ್ನಿಂಗ್ಸ್ ಚೆನ್ನಾಗಾಗುತ್ತೆ ನೋಡೋಣ. ಸಿಗ್ತೀನಿ ನಿಮಗೆ ಯಾವ್ದಾದ್ರು ಡ್ಯೂಟಿ ಬಿದ್ಮೇಲೆ. ಸಾಯ್ ಫ್ರೆಂಡ್ಸ್, ಇವತ್ತು ಆಯಿತು 5 ಟ್ರಿಪ್ ಮಾಡಿದ್ದೀನಿ. ಸೊ ಬೆಳಿಗ್ಗೆಯಿಂದ ಫಸ್ಟ್ ಬಂದ್ಬಿಟ್ಟು ಯಲಹಂಕ CRPF ಇಂದ ಮಾನ್ಯತಾ ಟೆಕ್ ಪಾರ್ಕು, ಕಾರ್ಲೆ ಟೆಕ್ ಪಾರ್ಕಿಗೆ ಬಂದ್ಬಿತ್ತು. ಸಾರಿ, ಮಾನ್ಯತಾ ಟೆಕ್ ಪಾರ್ಕ್ ಅಲ್ಲ, ಕಾರ್ಲೆ ಟೆಕ್ ಪಾರ್ಕಿಗೆ ಬಂದ್ಬಿತ್ತು. ಅದಾದಮೇಲೆ ಓಲಾದಲ್ಲಿ ಒಂದು ರೆಂಟಲ್ ಬುಕ್ಕಿಂಗ್ ಬಿದ್ದಿತ್ತು. ಕಸ್ಟಮರೇ ಬೇರೆ ಅಡ್ರೆಸ್ ಹಾಕ್ಬಿಟ್ಟು, ಲೊಕೇಶನ್ ರಾಂಗ್ ಹಾಕ್ಬಿಟ್ಟು, ಸೊ ಕ್ಯಾನ್ಸಲ್ ಮಾಡಿದ್ರು ಅದನ್ನು. ಸೊ ಅದಾದಮೇಲೆ ನನಗೆ ಮತ್ತು ಸಾಕರ್ ನಗರದಿಂದ ಮಂತ್ರಿ ಮಾಲ್ಗೆ ಒಂದು ಬಿತ್ತು. ನೆಕ್ಸ್ಟ್ ಅಲ್ಲಿಂದ ಅಲ್ಲಿಗೆ ಸಂಪಿಗೆ ರೋಡಿಂದ ರಾಜನಕುಂಟೆ ಒಂದು ಡ್ಯೂಟಿ ಬಿತ್ತು. ರಾಜನಕುಂಟೆ ಪಿಕ್ ಮಾಡಿದೆ. ರಾಜನಕುಂಟೆ ಆದಮೇಲೆ ಸಿಂಗನಾಯಕನಹಳ್ಳಿಲಿ ಪಾರ್ಕಿನ್ ಹೋಟೆಲಿಂದ HSR ಲೇಔಟ್ ಒಂದು ಬಿತ್ತು, ಅದು ಡ್ರಾಪ್ ಮಾಡಿದೆ. ಸೊ HSR ಲೇಔಟಿಂದ ಮತ್ತೆ ನನಗೆ ಜಾಲಹಳ್ಳಿ ಕ್ರಾಸ್ HMT ಲೇಔಟು ಗಂಗಮ್ಮ ಸರ್ಕಲ್ ಹತ್ರ ಬಿತ್ತು. ಸೊ ಆ ಡ್ಯೂಟಿ ಮಾಡಿದ್ದೀನಿ. 5 ಡ್ಯೂಟಿ ಕಂಪ್ಲೀಟ್ ಆಗಿದೆ. 5 ಡ್ಯೂಟಿ ಮಾಡಿಕೊಂಡು ವೆಯ್ಟ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಡ್ಯೂಟಿಗೆ. ಸೊ ಟೈಮ್ ಆಲ್ರೆಡಿ 7 ಗಂಟೆ ಆಗಿದೆ. ಲೋಕಲ್ ಡ್ಯೂಟಿ ಮಾಡೋಣ, ಮಾಡಿಕೊಂಡು ಇವತ್ತಿನ ಟಾರ್ಗೆಟ್ ರೀಚ್ ಮಾಡಿಕೊಂಡು ಮನೆಗೆ ಹೋಗೋಣ. ಬೇಗ ಆಗುತ್ತೆ ಅನ್ಸುತ್ತೆ ಇವತ್ತು ನನಗನ್ಸೋ ಪ್ರಕಾರ. ಸೊ ಬೇಗ ಮುಗಿಸ್ಬಿಟ್ಟು ಬೇಗ ಮನೆಗೆ ಹೋಗೋಣ. ಸೊ ಫ್ರೆಂಡ್ಸ್, ಆವಾಗಲೇ ಅಲ್ಲೇ ಜಾಲಹಳ್ಳಿ ಇದರಿಂದ ಪೈಪ್ಲೈನ್ ರೋಡಿಂದ ಒಂದು ಪಿಕಪ್ ಸಿಕ್ತು. ಸೊ ಅಲ್ಲಿ ಪಿಕ್ ಮಾಡಿಕೊಂಡು ಕೊಡಗೇಹಳ್ಳಿ ಡ್ರಾಪ್ ಮಾಡಿದೆ, GKVK ರೋಡು. ಸೊ ಅದಾದಮೇಲೆ ಮತ್ತೆ ಮಾಲ್ ಆಫ್ ಏಷ್ಯಾ ಆಪೋಸಿಟ್ಟು ಜಕ್ಕೂರು ಮೇನ್ ರೋಡಿಂದ ಒಂದು ಡ್ರಾಪ್ ಸಿಕ್ತು. ಡ್ರಾಪ್ ಮಾಡಿ ಅಲ್ಲಿ ಪಿಕಪ್ ಮಾಡಿಕೊಂಡು ಇವಾಗ MS ಪಾಳ್ಯ ಬಂದು ಡ್ರಾಪ್ ಮಾಡಿದೆ. ಸೊ ಗ್ಯಾಸ್ ಖಾಲಿಯಾಗಿದೆ, ಒಂದೇ ಒಂದು ಪಾಯಿಂಟ್ ಇದೆ ಗ್ಯಾಸು ನೋಡಿ. ಸೊ ಅದಕ್ಕೆ ಗ್ಯಾಸ್ ಹಾಕ್ಸೋಣ ಅಂತ ಹೋಗ್ತಾಯಿದ್ದೀನಿ ಇವಾಗ. ಸೊ ಗ್ಯಾಸ್ ಹಾಕ್ಸ್ಕೊಂಡು ಮಾಡೋದ ಮತ್ತೆ ಎಲ್ಲಿಗೆ ಬರುತ್ತೆ ನೋಡೋಣ ಗ್ಯಾಸ್ ಹಾಕ್ಸಿದ್ಮೇಲೆ. ಇವಾಗ ಗ್ಯಾಸ್ ಎಷ್ಟು ಆಲ್ಮೋಸ್ಟು 600 ಆಗುತ್ತೆ ಅನಿಸುತ್ತೆ ಇವಾಗ ಗ್ಯಾಸ್ಗೆ. 600 ರೂಪಾಯಿ ಗ್ಯಾಸ್ ಖಾಲಿಯಾಗಿದೆ. ಓಕೆ, ವರ್ತಿದೆ ಇವತ್ತು ಮಾಡಿದ್ರಲ್ಲಿ, ಲಾಭ ಇದೆ. ನನ್ನ ಟಾರ್ಗೆಟ್ ರೀಚ್ ಆಗಿದೆ ಆಲ್ಮೋಸ್ಟ್. ಇನ್ನೊಂದು ಟ್ರಿಪ್ ಮಾಡಿದ್ರೆ ರೀಚ್ ಆಯಿತು ಅಂದ್ಕೊಳ್ಳಿ ನನ್ನ ಟಾರ್ಗೆಟ್. ಸೊ ಮಾಡ್ತೀನಿ ಇವಾಗ. ಗ್ಯಾಸ್ ಫಿಲ್ ಮಾಡಿಸ್ಕೊಂಡು ಮನೆಗೆ ಹೋಗೋಕ್ಕಾದ್ರೆ ಗ್ಯಾಸ್ ಬೇಕು, ನಾನು ಮಾಡಿಲ್ಲ ಅಂದ್ರೂ. ಸೊ ಅದಕ್ಕೆ ಗ್ಯಾಸ್ ಹಾಕ್ಸ್ಕೊಂಡು ಮತ್ತೆ ಇವಾಗ ಸ್ಟಾರ್ಟ್ ಮಾಡ್ತೀನಿ. ಒಂದು 2-3 ಡ್ಯೂಟಿ ಮಾಡಿದೆ. ಸೊ ಗ್ಯಾಸ್ ಖಾಲಿ ಆಗಿತ್ತಲ್ಲ, ಗ್ಯಾಸ್ ಹಾಕ್ಸ್ಕೊಂಡು ಸ್ವಲ್ಪ ಕೆಲಸ ಇತ್ತು, ಕೆಲಸ ಮುಗಿಸ್ಕೊಂಡೆ. ಇವಾಗ ಮನೆಗೆ ಹೋಗ್ತಾಯಿದ್ದೀನಿ. ಆನ್ ಮಾಡ್ಕೊಂಡಿದ್ದೀನಿ ಡ್ಯೂಟಿನ. ಮನೆ ಸೈಡ್ ಯಾವ್ದಾದ್ರು ಬಿದ್ದರೆ ಗೋಮ್ ಹಾಕಿದ್ದೀನಿ ಊಬರಲ್ಲಿ. ಸೊ ಮನೆ ಸೈಡ್ ಯಾವ್ದಾದ್ರು ಬಿದ್ದರೆ ಹಾಗೆ ಪಿಕ್ ಮಾಡ್ಕೊಂಡು ಹೋಗೋಣ ಅಂತ. ಇವತ್ತು ಬೀಳುತ್ತಾ ಇಲ್ವೋ ಗೊತ್ತಿಲ್ಲ, ನೋಡೋಣ ಬಿದ್ದರೆ ಆಮೇಲೆ. ಸೊ ಇದುವರೆಗೂ ಟೋಟಲಾಗಿ ಆಗಿರೋ ಅರ್ನಿಂಗ್ಸ್ ಬಂದ್ಬಿಟ್ಟು 2510 ರೂಪಾಯಿ ಆಗಿದೆ ಊಬರಲ್ಲಿ ಮಾತ್ರ. ಇವತ್ತು ಬೇರೆ ಯಾವುದು ಮಾಡಿಲ್ಲ, ಯಾವುದ್ರಲ್ಲೂ ಬಿದ್ದೇ ಇಲ್ಲ ಡ್ಯೂಟಿಗಳು ಅಂದ್ಕೊಳ್ಳಿ. ಊಬರಲ್ಲೇ ಬ್ಯಾಕ್ ಟು ಬ್ಯಾಕ್ ಬೀಳ್ತಾಯಿತ್ತು. ಸೊ ಬೇರೆ ಯಾವುದು ಆನ್ ಮಾಡೋಕ್ಕೆ ಹೋಗಿಲ್ಲ, ಊಬರ್ ಒಂದೇ ಮಾಡಿದ್ದೀನಿ. ಟೋಟಲಾಗಿ 200 ಕಿಲೋಮೀಟ್ರ್ ಗಾಡಿ ಓಡಿತ್ತು ಇವತ್ತು ಡ್ಯೂಟಿ ಮಾಡಿದಾಗ. ಎಷ್ಟು ಪಿಕಪ್ ಡ್ರಾಪ್ ಅದ್ರದ್ದೇನೆ 200 ಕಿಲೋಮೀಟ್ರ್ ಗಾಡಿ ಓಡಿತ್ತು. ಆ್ಯಂಡ್ ಗ್ಯಾಸ್ ಕಂಪ್ಲೀಟಾಗಿ ಖಾಲಿ ಆಗಿತ್ತು ಫುಲ್ಲು. ಸೊ 650 ರೂಪಾಯಿ ಗ್ಯಾಸ್ ಹೋಗಿದೆ ಇವತ್ತು. 5650 ಅವರೆ 1850 ರೂಪಾಯಿ ಇವತ್ತಿನ ಅರ್ನಿಂಗ್ಸು. ನನ್ನ ಟಾರ್ಗೆಟಿಗೆ ಇನ್ನೂ 150 ರೂಪಾಯಿ ಕಮ್ಮಿ ಆಯಿತು. ಸೊ
ನೋಡೋಣ. ಇವಾಗ ಮನೆ ಸೈಡ್ ಯಾವ್ದಾರ ಬಿತ್ತು ಅಂದರೆ ಪಿಕಪ್ ಹಾಕ್ಬಿಟ್ಟು ನನ್ನ ಟಾರ್ಗೆಟ್ ನಾನು ರೀಚ್ ಮಾಡ್ಕೋಬೇಕಷ್ಟೇ. ಮೈಲೇಜು 200 ಕಿಲೋಮೀಟ್ರ್ ಬರ್ತಾಯಿದೆ ಒಂದು ಸಿಂಗಲ್ CNG ಟ್ಯಾಂಕ್ಗೆ. ಒಂದು ಫುಲ್ ಟ್ಯಾಂಕ್ಗೆ 200 ಕಿಲೋಮೀಟ್ರ್ ಬರುತ್ತೆ. 220 ಅಂದ್ಕೊಳ್ಳಿ. ಪ್ರೆಷರ್ ಕಮ್ಮಿ ಇತ್ತು ಸ್ವಲ್ಪ ಹಾಕ್ಸಿದಾಗ, ಸೊ ಅಷ್ಟು ಫುಲ್ ಆಗಿರಲಿಲ್ಲ, ಇನ್ನೂ ಒಂದು ಪಾಯಿಂಟ್ ಕಮ್ಮಿ ಇತ್ತು. ಸೊ 220 230 ಹತ್ರ ಬರುತ್ತೆ ಒಂದು ಟ್ಯಾಂಕ್ಗೆ ನನ್ನ ಕಾರು. ಬೇರೆ ಯಾರಾದರೂ ಸೇಮ್ ಇದೇ ಮಾಡಲು, ಹೊಸ ಮಾಡಲು ಡಿಸೈರು ಇಟ್ಟಿದ್ರೆ CNG ಮಾಡಲು, ಸೊ ನಿಮ್ದು ಎಷ್ಟು ಬರ್ತಿದೆ ಕಮೆಂಟ್ ಮಾಡಿ ನೋಡೋಣ. ನಂದೇ ಕಮ್ಮಿ ಇದೆಯಾ ಅಥವಾ ಎಲ್ಲರ ಗಾಡಿನೂ ಅಷ್ಟೇ ಬರ್ತಾ ಇರೋದ ನೋಡೋಣ. ನಂದೇ ಕಮ್ಮಿ ಇತ್ತು ಅಂದರೆ ಸರ್ವಿಸಿಗೆ ಬಿಟ್ಟಾಗ ಚೆಕ್ ಮಾಡಿಸ್ತೀನಿ. ಇಲ್ಲ ಎಲ್ಲರದು ಅಷ್ಟೇ ಬರ್ತಿದೆ ಅಂದರೆ ಏನೋ ಮಾಡೋಕ್ಕಾಗಲ್ಲ, ಗಾಡಿ ಹಣೆ ಬರೋಣ ಅಷ್ಟು ಅಂದ್ಕೊಂಡು ಸುಮ್ಮನಾಗಬೇಕು. ಸೊ ಕಮೆಂಟ್ ಮಾಡಿ ಮರಿಬೇಡಿ. ವಿಡಿಯೋ ಯಾರೇ ನೋಡ್ತಾಯಿದ್ರು ಹೊಸ ಡಿಸೈರ್ ಇಟ್ಟಿರೋರು ಅಥವಾ ಆ ಗಾಡಿ ಬಗ್ಗೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇಟ್ಟಿರ್ತಾರೆ ಗಾಡಿನ, ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ ನನಗೆ ಎಷ್ಟು ಬರ್ತಿದೆ ಅಂತ. ಓಕೆ ಫ್ರೆಂಡ್ಸ್, ಬೈ. ಮತ್ತೆ ಸಿಗ್ತೀನಿ ನಾಳಿನ ವೀಡಿಯೋದಲ್ಲಿ. ಇವತ್ತಿನ ವೀಡಿಯೋದಲ್ಲಿ ಇಷ್ಟ ಆಗಿದೆ. ಬೈ ಫ್ರೆಂಡ್ಸ್, ಟೇಕ್ ಕೇರ್, ಗುಡ್ ನೈಟ್. ಸಿಂಗಾತ್ನಳ್ಳಿಲಿ ಆಗಿರೋದು. ಇವಾಗ ಬರ್ತಾ ನೋಡಿದೆ ಫುಲ್ ಸ್ಕ್ರ್ಯಾಪು. ಕಂಟೈನರ್ ಕೊಡ್ದವನಂತೆ ಹೋಗ್ಬಿಟ್ಟು ಅಲ್ಲಿ ನಿಂತಿರೋ ಕಂಟೈನರ್ ಹೊಡೆದಿರೋದು. ಅದಕ್ಕೇನು ಆಗಿಲ್ಲ, ರಾಡ್ ಮಾತ್ರ ಕಿತ್ಕೊಂಡೈತೆ. ಹೊಸ ವ್ಯಾಗ್ನರ್ ಫುಲ್ಲು ಸ್ಕ್ರ್ಯಾಪ್. ಈ ಗತಿ ಆಗೈತೆ ಗಾಡಿ. ಸೊ ಇವಾಗ ಆಕ್ಸಿಡೆಂಟ್ ಆಗಿರೋದು ವಿಡಿಯೋ ನೋಡಿದ್ರಲ್ವಾ, ಅದು ಸಿಂಗನಾಯ್ಕನಹಳ್ಳಿಲಿ MLA ವಿಶ್ವನಾಥ್ ಅವ್ರ ಮನೆ ಮುಂದ್ಗಡೆನೇ ಆಗಿರೋದು. ಅವ್ರ ಮನೆ ಮುಂದೆ ಒಂದು ಹಂಪಿದೆ. ಸೊ ಇವರು ವ್ಯಾಗನಾರ್ ಅವ್ರಿಗೆ ಏನೂ ಆಗಿಲ್ಲ, ಸೀಟ್ ಬೆಲ್ಟ್ ಹಾಕಿದ್ದಾರೆ. ಅವರು ಇಬ್ಬರೂ ಏರ್ ಬ್ಯಾಗ್ ಓಪನ್ ಆಗಿದೆ, ಇಬ್ಬರು ಸೇಫ್ ಆಗಿದ್ದಾರೆ, ಯಾರಿಗೂ ಏನೂ ಏಟಾಗಿಲ್ಲ. ಟಾಟಾ AC ಅವ್ರಿಗೂ ಏನೂ ಏಟಾಗಿಲ್ಲ, ಕಾರ್ ಅವ್ರಿಗೂ ಏನೂ ಏಟಾಗಿಲ್ಲ. ಇಬ್ಬರು ಎಲ್ಲ 3 ಜನನೂ ಸೇಫ್ ಆಗಿದ್ದಾರೆ. ಕಾರಲ್ಲಿ ಇಬ್ಬರು ಇದ್ದರು, ಟಾಟಾ ಎಸ್ಸಲ್ಲಿ ಒಬ್ಬನೇ ಇದ್ದಿದ್ದು. ಸೊ ಅವ್ರಿಗೇನೋ ಟಾಟಾ ಎಸ್ಸಿಗೆ ಏನೂ ಎಫೆಕ್ಟೇ ಆಗಿಲ್ಲ ಗುರು. ಅದು ಸೈಡ್ದೊಂದು ಇದು ಹಾಕಿರ್ತಾರೆ, ಏನದು ಇದು ಶೀಟ್ ಥರ, ಅದೊಂದು ಕಿತ್ಕೊಂಬಂದಿದೆ ಅಷ್ಟೇ. ವ್ಯಾಗ್ನರ್ ಕಂಪ್ಲೀಟ್ಲಿ ಡೆಸ್ಟ್ರಾಯ್ ಆಗೋಗಿದೆ ಗಾಡಿ ಫ್ರಂಟಿಂದ. ಇಂಜಿನ್ ಒಂದು ಬಿಟ್ಟು ಇನ್ನೇನೂ ಇಲ್ಲ. ಫ್ರಂಟು ರೇಡಿಯೇಟರ್ ಎಲ್ಲ ಚಿಂದಿ ಎದ್ದೋಗ್ಬಿಟ್ಟಿದೆ ಗಾಡಿದು. ಗಾಡಿ ಅವ್ರು ಹೇಳ್ತಿರೋ ಪ್ರಕಾರ 30-40ರಲ್ಲಿ ಬಂದೆ ಅಂತ, ಬಟ್ ಅವ್ರು 30-40ರಲ್ಲಿ ಬಂದಿಲ್ಲ, ಹೆವಿ ಸ್ಪೀಡಲ್ಲೇ ಬಂದಿದ್ದಾರೆ. ಅಲ್ಲಿ ಹಂಪಿದೆ ಮುಂದೆ. ಟಾಟಾ AC ಅದೊಂದು ಬ್ರೇಕ್ ಹಾಕಿದ್ದಾನೆ. ಸೊ ಇವರು ಕಂಟ್ರೋಲ್ ಮಾಡೋಕ್ಕೆ ಹೋಗಿದ್ದಾರೆ, ಕಂಟ್ರೋಲ್ ಆಗಿಲ್ಲ. ಹತ್ರ ತುಂಬ ಡಿಸ್ಟೆನ್ಸ್ ಕಮ್ಮಿ ಇತ್ತು ಅನಿಸುತ್ತೆ ಎರಡೂ ಗಾಡಿಗೂ. ಸೊ ಹಂಗಾಗಿ ಬಂದು ಕ್ರ್ಯಾಶ್ ಆಗೋಗಿದೆ. ಬಟ್ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗೋಗಿದೆ ಗಾಡಿ ಮಾತ್ರ. ಹೊಸ ಗಾಡಿ ಅಂತೆ, ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗೋಗಿದೆ ಫ್ರಂಟಿಂದ. ಕಷ್ಟ ಆಗೋರು ಗಾಡಿಗಳಂಗೆ ಆಗೋದ್ರೆ. ವೈಟ್ ಬೋರ್ಡ್ ಆಗಲಿ ಎಲ್ಲೋ ಬೋರ್ಡ್ ಆಗಲಿ ಕಷ್ಟಪಟ್ಬಿಟ್ಟೆ ತೊಗೊಂಡಿರ್ತಾರೆ ಗಾಡಿನ, ಯಾರೇನು ಬಿಟ್ಟು ದುಡ್ಡಿಂದ ತೊಗೊಂಡಿರಲ್ಲ. ಒಂದೊಂದು ಗಾಡಿ ತೊಗೊಳೋಕ್ಕೂ ಎಷ್ಟು ಕಷ್ಟ ಬಿದ್ದಿರ್ತಾರೆ. ಅದರಲ್ಲೂ ಈ ಥರ ಎಲ್ಲ ಆಗೋದ್ರೆ ಗಾಡಿಗಳು ಮತ್ತೆ ಅದಕ್ಕೆ ಖರ್ಚಿಡ್ಬೇಕು. ಗಾಡಿ ತೊಗೊಳೋಕ್ಕೆ ಅದು ಟಾಪ್ ಎಂಡ್ ಅದು ವ್ಯಾಗ್ನರು. ಆಲ್ಮೋಸ್ಟ್ ಇವಾಗಿನ ರೇಟಿನ ಪ್ರಕಾರ ಒಂದು 8.5 ಲಕ್ಷ 9 ಲಕ್ಷ ಇರ್ಬೋದೇನೋ ಅದು. ಸೊ ಅಷ್ಟೆಲ್ಲ ಕೊಟ್ಟು ಗಾಡಿ ತೊಗೊಂಡಿರ್ತಾರೆ. ಇವಾಗ ಮತ್ತೆ ಅದಕ್ಕೆ ಖರ್ಚು ಮಾಡೋಕ್ಕೆ ರೆಡಿ ಮಾಡ್ಸೋಕ್ಕೆ ದುಡ್ಡು ಇಡಬೇಕು ಅಂದರೆ ತುಂಬ ಕಷ್ಟ ಯಾರಿಗೇ ಆಗಲಿ. ಸೊ ಹುಷಾರಾಗಿ ಓಡಿಸ್ಬೇಕಷ್ಟೇ ಗಾಡಿಗಳು. ನೀವು ಅಷ್ಟೇ ಗಾಡಿ ಓಡಿಸ್ಬೇಕಾದ್ರೆ ಹುಷಾರಾಗಿ ಓಡಿಸಿ, ತುಂಬ ಸ್ಪೀಡ್ ಬೇಡ. ಅರ್ಜೆಂಟ್ ಏನೂ ಇಲ್ಲ, ಒಂದು 5 ನಿಮಿಷ ಲೇಟಾಗಿ ಹೋದರೆ ಏನೂ ಆಗೋಲ್ಲ. ದಯವಿಟ್ಟು ಈ ಥರ ಮಾತ್ರ ಯಾರೂ ಮಾಡ್ಕೋಬೇಡಿ. ಆದಷ್ಟು ಹುಷಾರಾಗಿ ಓಡಿಸಿ ಗಾಡಿನ. ಓಕೆ, ಬಾಯ್ ಫ್ರೆಂಡ್ಸ್, ಗುಡ್ ನೈಟ್.